Hello friends, Namaste. Welcome back to Exam Alert 24/7 powered by Beacon Vibe. ಸೊ ಇವತ್ತಿನ ಜಾಬ್ ವೇಕೆನ್ಸಿ ಬಂದು ಅಸಿಸ್ಟೆಂಟ್ ಆಫೀಸರ್ ಎಲ್ಲಿ ಅಂತ ಹೇಳಿದ್ರೆ NTPC ಸೇಲ್ ಪವರ್ ಕಂಪನಿ. ಓಕೆನಾ? ಸೊ ಇದರಲ್ಲಿ ಸ್ಯಾಲ್ರಿ ಬಂದು ನಮಗೆ ಅಪ್ ಟು 30,000 ಇಂದ 1,20,000 ವರೆಗೂ ಇರುತ್ತೆ ಅಂಡ್ ಲಾಸ್ಟ್ ಡೇಟ್ ಬಂದು 5th ಆಫ್ ಮೇ ಇರುತ್ತೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 5th ಆಫ್ ಮೇ ಇರುತ್ತೆ ಅಂಡ್ ಸ್ಯಾಲ್ರಿ ಆವಾಗಲೇ ಹೇಳ್ದಂಗೆ ಅಪ್ ಟು 1,20,000 ವರೆಗೂ ಇರುತ್ತೆ. ಆಯ್ತಾ? ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಗ್ರಾಜುಯೇಟ್ ಇಂಜಿನಿಯರಿಂಗ್ ಡಿಗ್ರಿ ಆಗಿರಬೇಕು, ಇಲ್ಲ ಅಂತ ಹೇಳಿದ್ರೆ PG ಡಿಪ್ಲೊಮಾ ಅಥವಾ MSc ಆಗಿರ್ಬೇಕಾಗತ್ತೆ. ಆಯ್ತಾ? ಅದು ಯಾವುದಕ್ಕೆ? ಅಸಿಸ್ಟೆಂಟ್ ಆಫೀಸರ್ ಎನ್ವೈರನ್ಮೆಂಟ್ ಮ್ಯಾನೇಜ್ಮೆಂಟ್ಗೆ. ಅಂಡ್ ಏಜ್ ಲಿಮಿಟ್ ಬಂದು 30 ಇಯರ್ಸ್ ಇರುತ್ತೆ ಅಂಡ್ ವೇಕೆನ್ಸೀಸ್ ಬಂದು ಇದರಲ್ಲಿ 3 ವೇಕೆನ್ಸೀಸ್ ಅವೈಲಬಲ್ ಇದೆ. ದೆನ್ ಅಸಿಸ್ಟೆಂಟ್ ಆಫೀಸರ್ ಸೇಫ್ಟಿ. ಸೊ ಇದು ಫುಲ್ ಟೈಮ್ ಇಂಜಿನಿಯರಿಂಗ್ ಡಿಗ್ರಿ ಆಗಿರ್ಬೇಕಾಗುತ್ತೆ ಇನ್ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್, ಸಿವಿಲ್, ಪ್ರೊಡಕ್ಷನ್. ಆಯ್ತಾ? ಇಲ್ಲಿ ಏನೇನು ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಯಾವ್ದ್ರಲ್ಲಾದ್ರೂ ನಮಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗ್ಬೇಕಾಗುತ್ತೆ ವಿತ್ 60% ಆಫ್ ಮಾರ್ಕ್ಸ್. ಓಕೆನಾ? ನೆಕ್ಸ್ಟ್ ಇದಕ್ಕೆ ಏಜ್ ಲಿಮಿಟ್ ಬಂದು 45 ಇಯರ್ಸ್ ಇರುತ್ತೆ ಅಂಡ್ ವೇಕೆನ್ಸಿ ಬಂದು 2 ವೇಕೆನ್ಸೀಸ್ ಅವೈಲಬಲ್ ಇರುತ್ತೆ. ಆಯ್ತಾ? ಇಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಕ್ಲಾಸ್ 10th ಪಾಸಿಂಗ್ ಸರ್ಟಿಫಿಕೇಟ್ ಇರಬೇಕು, ಮತ್ತೆ ಮಾರ್ಕ್ ಶೀಟ್ ಅಥವಾ ಮಾರ್ಕ್ ಶೀಟ್ ಅಂಡ್ ಡೇಟ್ ಆಫ್ ಬರ್ತ್ ಪ್ರೂಫ್ ಎರಡು ಇರಬೇಕಾಗುತ್ತೆ. ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಮತ್ತೆ ಇಂಜಿನಿಯರಿಂಗ್ ಡಿಗ್ರಿ ಕಂಪ್ಲೀಟ್ ಆಗಿರೋ ಸೆಮಿಸ್ಟರ್ ವೈಸ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಇಲ್ಲ PG ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಸೊ ಅದರ ರಿಲೇಟೆಡ್ ಆಗಿರೋಂತ ಎಲ್ಲ ಸೆಮಿಸ್ಟರ್ಸ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಸೇಫ್ಟಿ ಡಿಪ್ಲೊಮಾ ಫಾರ್ ಅಸಿಸ್ಟೆಂಟ್ ಆಫೀಸರ್ ಓನ್ಲಿ, ಇದಕ್ಕೆ ಮಾತ್ರ ಇರೋದು. ಸೊ ಅದು ಬಂದು ನಿಮ್ಗೆ ಫೈನಲ್ ಪ್ರೊವಿಷನಲ್ ಸರ್ಟಿಫಿಕೇಟ್ ಕೊಟ್ಟರು ನಡೆಯುತ್ತೆ. ಓಕೆನಾ? ನೆಕ್ಸ್ಟ್ ಇನ್ ಕೇಸ್ ಏನಾದ್ರು ರಿಲ್ಯಾಕ್ಸೇಷನ್ ಅಥವಾ ಏನು ಏಜ್ ರಿಲ್ಯಾಕ್ಸೇಷನ್ ಅಥವಾ ಅದನ್ನ ಕ್ಯಾಟಗರಿ ವೈಸ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಅಪ್ಲಿಕೇಶನ್ ಅಂದ್ರೆ ಸೆಲೆಕ್ಷನ್ ಪ್ರಾಸೆಸ್ ಏನಿರುತ್ತೆ? ಆನ್ಲೈನ್ ಸೆಲೆಕ್ಷನ್ ಟೆಸ್ಟ್ ಇರುತ್ತೆ. ಅದರಲ್ಲಿ 2 ತರ ಟೆಸ್ಟ್ ಇರುತ್ತೆ. ಒಂದು ಸಬ್ಜೆಕ್ಟ್ ನಾಲೆಜ್ ಟೆಸ್ಟ್, ಇನ್ನೊಂದು ಎಕ್ಸಿಕ್ಯೂಟಿವ್ ಆಪ್ಟಿಟ್ಯೂಡ್ ಟೆಸ್ಟ್. SKT ಮತ್ತೆ EAT ಇರುತ್ತೆ. ಸೊ ಎರಡನ್ನೂ ಕ್ವಾಲಿಫೈ ಮಾಡ್ಬೇಕಾಗತ್ತೆ. ಸೊ ಇದೆರಡರಲ್ಲಿ ವೆಯ್ಟೇಜ್ ಬಂದು ನಮಗೆ ಆನ್ಲೈನ್ ಸೆಲೆಕ್ಷನ್ ಟೆಸ್ಟ್ಗೆ ವೆಯ್ಟೇಜ್ ಜಾಸ್ತಿ ಇರುತ್ತೆ ಅಂಡ್ 85% ವೆಯ್ಟೇಜ್ ಅದಕ್ಕಿದ್ರೆ 15% ವೆಯ್ಟೇಜ್ ನಮಗೆ ಇಂಟರ್ವ್ಯೂ ಇರುತ್ತೆ. ಓಕೆನಾ? ಸೊ ಯಾರ್ಯಾರು ಇದೆರಡರಲ್ಲಿ ಮೆರಿಟ್ ತಗೊಂಡು ಪಾಸ್ ಆಗಿರ್ತಾರೆ, ಜಾಸ್ತಿ ಮಾರ್ಕ್ಸ್ ತಗೊಂಡು ಪಾಸ್ ಆಗಿರ್ತಾರೆ, ಅವ್ರನ್ನ ಮಾತ್ರ ಇಂಟರ್ವ್ಯೂ ಪ್ರಾಸೆಸ್ಗೆ ಕರೆಯೋದು. ಓಕೆನಾ? ಸೊ ಟೆಸ್ಟ್ ಸೆಂಟರ್ಸ್ ಎಲ್ಲೆಲ್ಲಿರುತ್ತೆ? ಡೆಲ್ಲಿ, ಕೋಲ್ಕತ್ತಾ, ರಾಯ್ಪುರ್, ಬೆಂಗಳೂರು. ಆಯ್ತಾ? ಇದಿಷ್ಟು ಟೆಸ್ಟ್ ಸೆಂಟರ್ಸ್ ಆಗಿರುತ್ತೆ. ನೆಕ್ಸ್ಟ್ ರಿಸರ್ವೇಶನ್ಸ್ ಅಂದ್ರೆ ಟೋಟಲ್ ವೇಕೆನ್ಸಿ ಅವಾಗಲೇ ಹೇಳ್ದಂಗೆ 3 ವೇಕೆನ್ಸಿ ಇರುತ್ತೆ. ಅದ್ರಲ್ಲಿ 3 ಅನ್ರಿಸರ್ವ್ಡ್ ಆಗಿರುತ್ತೆ. ಓಕೆನಾ? ಒಂದು 3 ಕಂಪ್ಲೀಟ್ ಆಗಿ ಅನ್ರಿಸರ್ವ್ಡ್ ಆಗಿರುತ್ತೆ. ದೆನ್ ಅಸಿಸ್ಟೆಂಟ್ ಆಫೀಸರ್ ಸೇಫ್ಟಿಗೆ ಟೋಟಲ್ 2 ವೇಕೆನ್ಸಿ ಇದೆ ಅಂಡ್ 2 ಅನ್ರಿಸರ್ವ್ಡ್ ಆಗಿರುತ್ತೆ. ಓಕೆನಾ? ಸೊ SC ST ಅಂತ ಪರ್ಟಿಕ್ಯುಲರ್ ಆಗಿ ಯಾವುದೇ ರೀತಿ ರಿಸರ್ವೇಶನ್ಸ್ ಇಲ್ಲ. ಸೊ ಎಲ್ಲದನ್ನು ಅನ್ರಿಸರ್ವ್ಡ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಡೀಟೇಲ್ಸ್ ಬಂದು ರಿಸರ್ವೇಶನ್ ಅಂತ ಹೇಳಿದ್ರೆ ರಿಲ್ಯಾಕ್ಸೇಷನ್ ಇರುತ್ತೆ. ಬಟ್ ಇದು ಯಾವ್ದೋ ರಿಸರ್ವೇಶನ್ ಇರೋ ತರ ಕೊಟ್ಟಿಲ್ಲ. ಯಾವ್ದಕ್ಕೆ ಎಲ್ಲಾನು ಅನ್ರಿಸರ್ವ್ಡ್ ಆಗಿದೆ. ಸೊ ಯಾರು ಬೇಕಾದ್ರೂ ಜನರಲ್ ಇರೋರು, OBC ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಬಟ್ ನಿಮ್ಮ ಯಾವ್ದೇ ರೀತಿಯಾದ ಕ್ಯಾಸ್ಟ್ ಸರ್ಟಿಫಿಕೇಟ್ನೆಲ್ಲ ಅಪ್ಲೈ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಆಯ್ತಾ? ಪ್ಯಾಕೇಜ್ ಬಂದು ಅವಾಗಲೇ ಹೇಳ್ದಂಗೆ 30,000 ಇಂದ 1,30,000 ವರೆಗೂ ಇರುತ್ತೆ. ಸೊ ಬೇಸಿಕ್ ಪೇ ಬಂದು 30,000 ಮಾತ್ರನೇ ಇರುತ್ತೆ. ಸೊ ಪ್ಲೇಸ್ಮೆಂಟ್ ನಿಮ್ಗೆ ಎಲ್ಲಿ ಬೇಕಾದ್ರೂ ಆಗ್ಬೋದು ಅಕ್ರಾಸ್ ಇಂಡಿಯಾ. ಆಯ್ತಾ? ಸಂಪೂರ್ಣವಾಗಿ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಿಮ್ಗೆ ಪೋಸ್ಟಿಂಗ್ ಆಗಬಹುದು. ಆಯ್ತಾ? ನೆಕ್ಸ್ಟ್ ಒಂದು ಅಗ್ರಿಮೆಂಟ್ ಬಾಂಡ್ ಅಂತ ಮಾಡ್ಕೊಳ್ಬೇಕಾಗುತ್ತೆ. ಜನರಲ್ ಅವ್ರು ಬಂದು 5 lakh ಅಗ್ರಿಮೆಂಟ್, ಸರ್ವಿಸ್ ಅಗ್ರಿಮೆಂಟ್ ಬಾಂಡ್ ಅಂತ ಮಾಡ್ಕೊಳ್ಬೇಕಾಗುತ್ತೆ. ಅದೇ SC ST ಅವರಾಗಿದ್ರೆ 2,50,000 ಅಗ್ರಿಮೆಂಟ್ ಬಾಂಡ್ ಅಂತ ಮಾಡ್ಕೊಳ್ಬೇಕಾಗುತ್ತೆ ಫಾರ್ 4 years. ಓಕೆನಾ? ನೆಕ್ಸ್ಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ ಅಂಡ್ ನೋ ರಿಲ್ಯಾಕ್ಸೇಷನ್ ಇನ್ ಹೆಲ್ತ್. ಆಯ್ತಾ? ಹೆಲ್ತ್ ಅಲ್ಲಿ ಏನೇ ಇಶ್ಯೂ ಇದ್ರು ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಜನರಲ್ ಇನ್ಫಾರ್ಮೇಶನ್ ಬಂದು ಇಂಡಿಯನ್ ನ್ಯಾಷನಾಲಿಟೀಸ್ ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಆಗೋದು. ಕ್ವಾಲಿಫಿಕೇಶನ್ ಎಲ್ಲಾನು ರೆಪ್ಯೂಟೆಡ್ ಯೂನಿವರ್ಸಿಟೀಸ್ ಇಂದಾನೇ ಆಗಿರ್ಬೇಕಾಗತ್ತೆ. ಸೊ ನಿಮ್ಮ ರೋಲ್ ನಂಬರ್ ಅಥವಾ ಏನೇನು ನೀವು ಡೀಟೇಲ್ಸ್ ಫಿಲ್ ಮಾಡಿರ್ತಾರೆ ಅಥವಾ ನಿಮ್ಮ ಎಕ್ಸಾಮ್ಗೆ ಏನೇನು ಬೇಕೋ ಅದೆಲ್ಲಾನು ನಿಮ್ಮ ಮೇಲ್ ಐಡಿಗೆ ಕಳ್ಸಿಕೊಡ್ತಾರೆ. ಸೊ ಅದಕ್ಕೋಸ್ಕರ ನಿಮ್ಮ ಮೇಲ್ ಐಡಿ ಎಂಟರ್ ಮಾಡೋದನ್ನ ಕರೆಕ್ಟ್ ಆಗಿ ಮಾಡ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಮೇಲ್ ಐಡಿನ ಮತ್ತೆ ಚೇಂಜ್ ಮಾಡುವಂತ ಅವಕಾಶ ಇರೋದಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ನೀವೇನಾದ್ರೂ ಇನ್ ಕೇಸ್ ಸೆಲೆಕ್ಟ್ ಆದ್ರಿ ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ರೆ ನಿಮ್ಗೆ ರಿಲೀವಿಂಗ್ ಲೆಟರ್ ತರಬೇಕಾಗುತ್ತೆ. ಅಟ್ ದ ಟೈಮ್ ಆಫ್ ಜಾಯಿನಿಂಗ್ ಆಗ್ಬೇಕಾದ್ರೆ ಪ್ರೆಸೆಂಟ್ ಇರೋ ಗವರ್ಮೆಂಟ್ ಕಂಪ್ನಿ ಅಥವಾ ಪ್ರೈವೇಟ್ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ನೀವು ರಿಲೀವಿಂಗ್ ಲೆಟರ್ ತಗೊಂಡ್ಬರ್ಬೇಕಾಗತ್ತೆ. ಓಕೆನಾ? ಸೊ ಈ ರೆಕ್ರೂಟ್ಮೆಂಟ್ ಯಾವಾಗ ಬೇಕಿರೋ ಕ್ಯಾನ್ಸಲ್ ಮಾಡುವಂತಹ ರೈಟ್ಸ್ ಇರುತ್ತೆ. ಸೊ ಇದನ್ನ ಯಾರು ಕ್ವೆಶ್ಚನ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿದ್ರೆ
ವೆಬ್ಸೈಟ್ ಕೊಟ್ಟಿದ್ದಾರೆ. ಸೊ ಈ ವೆಬ್ಸೈಟ್ ಅಲ್ಲಿ ಕಂಪ್ಲೀಟ್ ಆಗಿ ಆನ್ಲೈನ್ ಅಲ್ಲೇ ಅಪ್ಲೈ ಮಾಡ್ಬೇಕಾಗತ್ತೆ. ಸೊ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಂಡು ಅಪ್ಲೈ ಮಾಡ್ಕೊಳ್ಬಹುದು. ಸೊ ಅಪ್ಲೈ ಮಾಡ ಎಲ್ಲ ಪ್ರಾಪರ್ ಡಾಕ್ಯುಮೆಂಟ್ಸ್ ಫಿಲ್ ಮಾಡಿ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ನಿಮ್ಮ ಯೂನಿಕ್ ರಿಜಿಸ್ಟರ್ ನಂಬರ್ ಸಿಗತ್ತೆ. ಆಯ್ತಾ? ನೆಕ್ಸ್ಟ್ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಯಾವುದೇ ರೀತಿಯಾದ ಚೇಂಜ್ ಮಾಡೋದಿಕ್ಕೆ ಪರ್ಮಿಷನ್ ಇರೋದಿಲ್ಲ. ನೋ ರಿಕ್ವೆಸ್ಟ್ ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ಎನಿ ಡಾಟಾ. ಓಕೆನಾ? ನೆಕ್ಸ್ಟ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಕ್ಯಾಟಗರಿ ಪೇ ಮಾಡಬೇಕಾಗತ್ತೆ. 300 rupees ಪೇ ಮಾಡಬೇಕಾಗತ್ತೆ. ಅದೇ SC ST ಅವರು ಪೇ ಮಾಡುವಂತ ಅವಶ್ಯಕತೆ ಇರಲ್ಲ. SC ST ಮತ್ತೆ ಫಿಮೇಲ್ ಕ್ಯಾಂಡಿಡೇಟ್ಸ್, SC ST PWBD ಇದೆಲ್ಲ ಏನೇನು ಕ್ಯಾಟಗರೀಸ್ ಕೊಟ್ಟಿದ್ದಾರೆ, ಇವ್ರು ಯಾರು ಪೇ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಪ್ಲಿಕೇಶನ್ ಫೀಸ್. ಸೊ ಜನರಲ್ ಕ್ಯಾಟಗರಿಯಲ್ಲಿ ಬರೋರು 300 rupees ಅಪ್ಲಿಕೇಶನ್ ಫೀಸ್ ನ ಪೇ ಮಾಡಬೇಕಾಗತ್ತೆ. ಆಯ್ತಾ? ಆನ್ಲೈನ್ ಮೋಡಲ್ಲಿ ಪೇ ಮಾಡಬೇಕಾಗತ್ತೆ. ದೆನ್ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ 5th of May midnight. ಆಯ್ತಾ? ಕಮೆನ್ಸ್ಮೆಂಟ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಬಂದು April 21st ಇಂದ ಸ್ಟಾರ್ಟ್ ಆಗಿರುತ್ತೆ ಅಂಡ್ ಲಾಸ್ಟ್ ಡೇಟ್ ಬಂದು May 5th ಆಗಿರುತ್ತೆ. ಓಕೆನಾ? ಸೊ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಸಂಪೂರ್ಣ ಒಂದು ಮಾಹಿತಿ ತಿಳ್ಕೊಂಡಿದ್ದೀರಾ ಅಲ್ಲ? ಧನ್ಯವಾದಗಳು. ಕಾಲವು ನಮ್ಮದೇ, ಕೆಲಸವು ನಮ್ಮದೇ. ಧನ್ಯವಾದಗಳು.